ಹಲೋ ಹಾಯ್ ನಮಸ್ಕಾರ. ಸೂಪರ್ ಏಯ್ಟಲ್ಲಿ ಪಿನಲ್ಟಿಮೇಟ್ ಗೇಮ್, ಕೊನೆಯ ಗೇಮ್ಗಿನ ಒಂದು ಗೇಮ್ ಮುಂಚೆ ಇವತ್ತು ಆಡಿದ್ದು ನ್ಯೂಜಿಲೆಂಡ್ ವರ್ಸಸ್ ಇಂಗ್ಲೆಂಡ್. ನಾವೆಲ್ಲನೋ ಏನೋ ಗೊತ್ತಿಲ್ಲ, ಒಳ್ಳೆ ಮಜಾ ಅಂತೂ ಬರ್ತಾಯಿತ್ತು. ನಮ್ಮದೊಂದು ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು, ಈ ಥರ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಒಂದು ಸಲ ಮಜಾ ಮಾಡಿ. ಯಾವಾಗ ಮಜಾ ಇರುತ್ತೆ. ಸುಮ್ಮನೆ ಬೆಟ್ಟಿಂಗ್ ಎಲ್ಲ ದುಡ್ಡು ಗಿಡೆಲ್ಲ ಕಟ್ಟಕ್ಕೆ ಹೋಗ್ಬೇಡ್ರಿ, ಅದೆಲ್ಲ ಮನೆ ಮಠ ಎಲ್ಲ ಹಾಳಾಗೋಗ್ಬಿಟ್ಟಿದ್ದಾವೆ ಎಷ್ಟೊಂದು ಜನದ್ದು. ಬಟ್ ಸುಮ್ಮನೆ ಮಾತಾಡ್ಕೊಂಡು ಇವತ್ತು ನನ್ನ ಬೆಟ್ಟು ಯಾರ ಮೇಲೆ ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಮಾತಾಡ್ಕೊಂಡು ಹೋಗ್ತಾಯಿದ್ರೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರುತ್ತೆ. ಇವತ್ತು ನಾನು ಗ್ರೂಪಲ್ಲಿ ಒಂದು ಮಾತಾಡಿಕೊಂಡು ಹಂಗೆ ಒಂದು ಆಡ್ತಾಯಿದ್ವಿ, ನಾವು 4 ಜನ ಇದ್ದೀವಿ. ಅದರಲ್ಲಿ ಇವತ್ತು ಒಳ್ಳೆ ಮಜಾ ಅಂತಂದರೆ ನಂದೊಂದು ಏಕಾಂಗಿ ಹೋರಾಟ ಅನ್ನೋ ಥರ. ನಾನು ಆಲ್ಮೋಸ್ಟ್ ಫಸ್ಟಿಂದನೇ ಇಂಗ್ಲೆಂಡ್ ಅಂತ, ಯಾಕಂದರೆ ನಾನು ಪ್ರೀವಿಯಸ್ ವೀಡಿಯೋಲ್ಲೂ ಇಂಗ್ಲೆಂಡ್ ಅಂತಲೇ ಹೇಳ್ಬಿಟ್ಟಿದ್ದೀನಿ, ಇಂಗ್ಲೆಂಡ್ ಆ್ಯಂಡ್ ಇಂಡಿಯಾ ಸೆಮೀಸ್ ಬರ್ತಾರೆ ಅಂತ. ಇವತ್ತು ನ್ಯೂಜಿಲೆಂಡ್ ಮೇಲೆ ಅವರೇ ಗೆಲ್ತಾರೆ ಅಂತ. ಬಟ್ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ ನ್ಯೂಜಿಲೆಂಡ್ಗೆ ಚಾನ್ಸು ಅಂತ ನೋಡಿದ್ರೆ ಫಸ್ಟು ಇವತ್ತು ಟಾಸ್ಕ್ ಇದ್ಬಿಟ್ಟು ನ್ಯೂಜಿಲೆಂಡ್ ಬ್ಯಾಟಿಂಗ್ ಆಡಿಕೊಂಡು ಫಸ್ಟು ಸ್ಟಾರ್ಟ್ ಮಾಡಿದಾಗ ಸ್ಲೋ ಆಗೇ ಬಂತು. ಹಂಗೆ ಸ್ಲೋ ಆಗಿ ನಡೀತಾ ಇತ್ತು. ಏನಾಗುತ್ತೋ ಏನು ಕತೆ ಅನ್ನೋದು ನೋಡಿದ್ರೆ ಏನು ಅಂಥ ದೊಡ್ಡ ಟೋಟಲ್ ಏನು ಹೋಗಲಿಲ್ಲ. 159 ಅದೆಷ್ಟು ಸ್ಕೋರ್ ಬೋರ್ಡ್ ನೋಡೋಣ ನಾವು ಫಸ್ಟು. ಸ್ಕೋರ್ ಬೋರ್ಡ್ 159 ಫಾರ್ 7. ಅವ್ರ ಕಡೆ ಯಾರೋ ಹೆಚ್ಚಿಗೆ ಏನು ಆ ಟೀಮ್ ಸೈಫರ್ಟ್ ಒಂದು ಸ್ವಲ್ಪ ಹೊತ್ತು ಫಸ್ಟು ಓಪನಿಂಗು ಫಿನ್ನಲ್ಲೇನೋ ಅವರಿಬ್ಬರು ಆಡ್ಬೇಕಾದ್ರೆ ಹೊಡೆದಿದ್ದಷ್ಟೇ. ಅದಾದಮೇಲೆ ರಚಿನ್ ರವೀಂದ್ರ ಎಲ್ಲ ಫೇಲ್ಯೂರ್, ಆಲ್ಮೋಸ್ಟು 84 ಸ್ಟ್ರೈಕ್ ರೈಟಲ್ಲೆಲ್ಲ ಹೊಡೆದಿದ್ದು. ಆಮೇಲೆ ಗ್ಲೆನ್ ಫಿಲಿಪ್ಸ್ ಒಂದು ಒಳ್ಳೆ ಆಟ, 39 ರನ್ನು. ಆಮೇಲೆ ಎಲ್ಲರೂ ಹಂಗೆ ಹೊರಟೋದ್ರು, 159ಕ್ಕೆ 7. ಅದಾದಮೇಲೆ ಏನಾಗುತ್ತಪ್ಪ ಚೇಸು ಹೆಂಗೆ ಮಾಡ್ತಾರೆ ಇವರೆಲ್ಲ ನೋಡೋಣ. ಅವ್ರ ಕಡೆ ಬೌಲಿಂಗೂ ಅಷ್ಟೇ, ಇಂಗ್ಲೆಂಡ್ ಕಡೆ ಸಖತ್ತಾಗೇ ಹಾಕಿದ್ರು. ಹಂಗೆ ನೋಡೋಕ್ಕೆ ಹೋದರೆ ಆದಿಲ್ ರಶೀದ್ ಏನು ಆ ಮನುಷ್ಯಂದು ಆ ಗೂಗ್ಲಿಗಳು ಯಾರೂ ರೀಡೇ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಒಳ್ಳೆ ಎಕ್ಸ್ಪೀರಿಯೆನ್ಸು, 4 ಓವರ್ಗೆ 28 ರನ್ನು, 2 ವಿಕೆಟು. ಆಮೇಲೆ ವಿಲ್ ಜಾಕ್ಸು ಅಷ್ಟೇ 2 ವಿಕೆಟು. ಅದ್ರ ಜೊತೆಗೆ ಇವಾಗ ಮತ್ತು ಇನ್ನೊಬ್ಬ ಸೂಪರ್ ಹೀರೋ ರೆಹಾನ್ ಅಹಮದ್, ಆ ಮನುಷ್ಯಂದು 2 ವಿಕೆಟು 3 ಓವರ್ಗೆ. ಸಖತ್ತಾಗಿ ಬೌಲಿಂಗ್ ಅಂತೂ ಆಯಿತು ಅವ್ರದ್ದು ಎಲ್ರದ್ದು. ಬೌಲಿಂಗ್ ಎಲ್ಲ ಸೂಪರಾಗಿ ಮಾಡಿದ್ರು ಇಂಗ್ಲೆಂಡು. ನೋಡೋಣ ಬ್ಯಾಟಿಂಗ್ ಹಿಂಗೆ ಇವಾಗ ಚೇಸ್ ಮಾಡಿಬಿಡ್ತಾರೆ 159 ಅಂಥ ಚಾಲೆಂಜಿಂಗ್ ಅಲ್ಲ. ಬಟ್ ಪ್ರೇಮದಾಸನಲ್ಲಿ ಸ್ವಲ್ಪ ಚೇಸ್ ಮಾಡೋದು ಟ್ರಿಕ್ಕಿ. ಇದೇನು ಕತೆ ಏನಾಗುತ್ತೋ ನೋಡೋಣ ಅಂತ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಜಾಸ್ ಬಟ್ಲರ್ ಮತ್ತೆ ಔಟ್ ಆಫ್ ಫಾರ್ಮು, ಮನುಷ್ಯ 0ಗೆ ಔಟ್ ಆಗ್ಬಿಡೋದ. ಅದಾದಮೇಲೆ ಎಲ್ಲ ನಮ್ಮ ಹುಡುಗರು ಎಲ್ಲರೂ ಪವರ್ ಪ್ಲೇ ಆದಮೇಲೆ ಗೊತ್ತಾಗ್ಬಿಡುತ್ತೆ ಏನು, ಪವರ್ ಪ್ಲೇ ಆದಮೇಲೆ ಎಲ್ರಿಗೂ ಗೊತ್ತೇ ಆಗುತ್ತೆ ಡೆಫಿನೆಟ್ಲಿ. ಬಟ್ ಹ್ಯಾರಿ ಬ್ರೂಕ್ ಮೇಲೆ ಕಣ್ಣಿತ್ತು ಏನು ಮಾಡಿದ್ದಾರೆ ಅಂತ. ಮನುಷ್ಯ ನೋಡಿದ್ರೆ ಇವತ್ತೇನೋ ಅಂಥ ಡಿಮಿಲ್ ಎಲ್ಲ ಆಗಲಿಲ್ಲ. 1 6 3 4 26 ರನ್ನು. ಜಾಕಬ್ ಬೆಥೆಲ್ಲು ಸಖತ್ ಇವತ್ತು ಆಡಿದ್ದು. ಆ ಮನುಷ್ಯ ಒಂದು 4 4 ಚೆನ್ನಾಗೇ ಹೊಡೆದಿದ್ದು. ಆಮೇಲೆ ಬಂದಿದ್ದು ಪಾರ್ಟ್ನರ್ಶಿಪ್ಪು ಟ್ಯಾಮ್ ಬ್ಯಾಂಟನ್ನು ಮತ್ತು ಸ್ಯಾಮ್ ಕರನ್ನು ಖತರ್ನಾಕಾಗಿ ಆಡ್ತಾಯಿದ್ದಿದ್ದು ಇವತ್ತು. ಒಳ್ಳೆ ನಂಬಿಕೆ ಅಂತೂ ಹುಟ್ಟಿಸಿದ್ರು. ಸ್ಕೋರ್ ತುಂಬ ಇಲ್ಲದೇ ಇರೋದ್ರಿಂದ ನಂಬಿಕೆ ಇತ್ತು, ಏನೋ ಒಂದು ಮಾಡ್ತಾರೆ ಇವರು ಅಂತ. ಸ್ಯಾಮ್ ಕರನ್ನು ಹೊಡಿತಾಯಿದ್ರು. ಆವಾಗ ಒಂದು 75-25 ಚಾನ್ಸಸ್ ನಾನು ಇಂಗ್ಲೆಂಡ್ ಕಡೆ ಅಂದ್ಬಿಟ್ಟು ಅಲ್ಲಿಂದ ಕೂತಿದ್ದೆ. ನೋಡಿದ್ರೆ ಅದಾದಮೇಲೆ ವಿಲ್ ಜಾಕ್ಸ್ ಬಂದಿದ್ದು. ಸ್ಯಾಮ್ ಕರನ್ ಔಟ್ ಆಗಿಬಿಟ್ಮೇಲೆ ಫುಲ್ ಒಂಥರ ಟೆನ್ಷನ್, ಏನು ಕತೆ. ವಿಲ್ ಜಾಕ್ಸ್ ಬೇರೆ ಅಷ್ಟೊಂದು ಫಾರ್ಮಲ್ಲಿಲ್ಲ, ಹೊಡಿತಾ ಇರಲಿಲ್ಲ, ಏನು ಕತೆ ನೋಡಿದ್ರೆ ವಿಲ್ ಜಾಕ್ಸು ಆಮೇಲೆ ಮತ್ತೆ ನಿಂತ್ಕೊಂಡಿದ್ದಿದ್ದು ರಿಹಾನ್ ಅಹಮದ್ ಲೀಡ್ ತೊಗೊಂಡು ವಿಲ್ ಜಾಕ್ಸ್ಗೆ ನೀನು ನಿಂತ್ಕೊಂಡು ಹೊಡಿತೀನಿ ಅಂದ್ಬಿಟ್ಟು 2 6 1 4 7 ಬಾಲ್ಗೆ 19. ಆ ಮನುಷ್ಯನಿಗೂ ಪ್ಲೇಯರ್ ಆಫ್ ದ ಮ್ಯಾಚು ಶೇರ್ ಮಾಡ್ಬೋದಾಗಿತ್ತು ಇವತ್ತು. ಹಂಗೆ ನೋಡೋಕ್ಕೆ ಹೋದರೆ ಶೇರಿಂಗೇನ ಇತ್ತೀಚೆಗೆಲ್ಲ ಮಾಡೋದೇ ಇಲ್ಲ. ನೋಡಿದ್ರೆ ವಿಲ್ ಜಾಕ್ಸ್ಗೆ ಮಾಡಿದ್ರು. ಅವ್ರಿಗೂ ಡೆಫಿನೆಟ್ಲಿ ಅರ್ನಿಂಗೇನೆ ಅದು. 177 ಸ್ಟ್ರೈಕ್ ರೇಟಲ್ಲಿ 4 4 1 6 ವಿಲ್ ಜಾಕ್ಸ್ ನಮ್ಮ XRCB ಅನ್ನೋ ಗೊತ್ತಲ್ಲ, ಹೋದ ಸೀಸನಲ್ಲೆಲ್ಲ ಪ್ರೀವಿಯಸ್ ಸೀಸನ್ನು ಅಂದರೆ 2024 ಸೀಸನ್ ಏನು ಹೊಡೆದಿದ್ದು ವಿಲ್ ಜಾಕ್ಸು. ಇವತ್ತು ಕೊನೆಯಲ್ಲಿ ಏನೂ ಟೆನ್ಷನ್ ಇಲ್ದಂಗೆ ಕೊನೆಯಲ್ಲಿ 44 ರನ್ ಪಾರ್ಟ್ನರ್ಶಿಪ್ಪು. ಸರಿ 16 ಬಾರ್ 44 ಹೊಡೆದಿದ್ದವರು. ಸರಿ ಹೊಡೆದು ಎಲ್ರಿಗೂ ಹೊಡೆದಾಕ್ಬಿಟ್ರು. ಅವ್ರ ಕಡೆ ಬೌಲರ್ಸು ಏನು ಕೋಲ್ ಮೆಕ್ಕಾನ್ ಅಂತ ಇದ್ದಾರಲ್ಲ ಅವರು, ಆಮೇಲೆ ಗ್ಲೆನ್ ಫಿಲಿಪ್ಸು. ಇಸೋದಿಗೆ 2 ಓವರ್ಗೆ 21 ರನ್ನು ಅದು ಹೋಯ್ತು. ಬಟ್ ಆಮೇಲೆ ಏನಾದ್ರು ಕೊಡ್ಬೋದಾಗಿತ್ತಾ, ಏನಾದ್ರು ಟರ್ನ್ ಆಗಿರೋದ. ರಚಿನ್ ರವೀಂದ್ರ ಅಂತೂ ಖತರ್ನಾಕು. ನಮ್ಮ ಹುಡುಗರು ಅದನ್ನು ಹೇಳ್ತಾರೆ, ನಮ್ಮ ಹುಡುಗ ನೋಡಪ್ಪ ಮಾಡ್ತಾನೆ ಇವತ್ತು 3 ವಿಕೆಟ್ ಡೆಫಿನೆಟ್ಲಿ ತೆಗಿತಾನೆ ಅಂತ ನನ್ನ ಫ್ರೆಂಡ್ ಒಬ್ಬ ಹೇಳ್ದ. ನೋಡ್ರೆ 3 ವಿಕೆಟು ಸಾಕಾತು. ಒಳ್ಳೆ ಅವ್ರಿಗೆ ಭವಿಷ್ಯ ಹೇಳೋಕ್ಕೆ ನಮ್ಮ ಹುಡುಗಂಗೆ ಹೇಳ್ಬೇಕು ಇನ್ಮೇಲೆ. ಈ ನ್ಯೂಜಿಲೆಂಡ್ ಅವ್ರ ಕತೆ ಇನ್ನೊಂದು ಹಂಗೇನೆ. ನಾನು ಇನ್ನೊಬ್ರು ಫ್ರೆಂಡ್ ಇದ್ದಾರೆ, ಅವರೊಬ್ಬರು ಮಾರ್ವಾಡಿ, ಸಖತ್ತಾಗಿ ಈ ಥರ ಪ್ರೆಡಿಕ್ಷನ್ಸ್ ಮಸ್ತಾಗಿ ಹೇಳ್ತಾರೆ. ಆ ಮನುಷ್ಯನ ಹತ್ರನೂ ಅಷ್ಟೇ ಮೊನ್ನೆ ನ್ಯೂಜಿಲೆಂಡ್ ಶ್ರೀಲಂಕಾ ಮ್ಯಾಚು ಅಷ್ಟೇ ನಾನು ಹೆಂಗೆ ಬಂದು ಪತುನ್ ನಿಶಾನ್ಕ ಎಲ್ಲ ಹೊಡೆದಾಕ್ಬಿಡ್ತಾನೆ ಇವತ್ತು ನ್ಯೂಜಿಲೆಂಡ್ಗೆ ಅಂತ ನೋಡ್ತಾಯಿದ್ವಿ. ಮೊನ್ನೆ ನೋಡಿದ್ರೆ ಏನೂ ಇಲ್ಲ. ಇವತ್ತು ನ್ಯೂಜಿಲೆಂಡು ಎಷ್ಟೇ ಲೋ ಸ್ಕೋರ್ ಆದ್ರೂ ಅಂತ ನ್ಯೂಜಿಲೆಂಡ್ ಹಂಗಾಗಿ ಗೆದ್ಬಿಡೋದು ಶ್ರೀಲಂಕಾ ಮೇಲೆ. ಶ್ರೀಲಂಕಾನ ಔಟ್ ಆಫ್ ದ ಟೂರ್ನಮೆಂಟ್ ಮಾಡಿಬಿಟ್ರು. ಅವ್ರೂ ಸಖತ್ ಮಜಾ ಇರುತ್ತೆ. ಈ ಥರ ಡಿಸ್ಕಷನ್ಸ್ ಮಾಡಿಕೊಂಡು ನೀವು ಕ್ರಿಕೆಟ್ ನೋಡಿ, ಒಳ್ಳೆ ಮಜಾ ಅಂತೂ ಬರುತ್ತೆ. ಸೊ ಇಲ್ಲಿಗೆ ಬಂದು ನಿಂತ್ಕೊಂತೀವತ್ತು ಎಲ್ಲರೂ ಪ್ರೇಮದಾಸ ಸ್ಟೇಡಿಯಮಲ್ಲಿ ಮ್ಯಾಚ್ ಮುಗಿತಿದ್ದಂಗೆ. ಖುಷಿಯಾಗಿರೋದು ಯಾರಿಗೆ ಅಂತಂದರೆ ಪಾಕಿಸ್ತಾನ ಅವ್ರಿಗೆ ಏನೋ ಒಂದು ಆಸೆ ಚಿಗುರ್ತಾ ಅಂತ. ಬಟ್ ಏನೋ ಆಸೆ ಚಿಗುರಲ್ಲ. ನಾನು ಅದೇ ಹೇಳ್ತಾಯಿದ್ದೆ. ಡೆಫಿನೆಟ್ಲಿ ಗ್ರೂಪ್ ಬಿನಲ್ಲಿ
ಇಂಗ್ಲೆಂಡ್ ಟಾಪ್ ನಂಬರ್ 1, ನ್ಯೂಜಿಲೆಂಡ್ ಟಾಪ್ ನಂಬರ್ 2 ಕೂತ್ಕೋತಾರೆ. ನಾವು ಇಂಗ್ಲೆಂಡು ಸೆಮೀಸ್ ಆಡ್ಕೋತೀವಿ. ಆಮೇಲೆ ಈ ಕಡೆ ನ್ಯೂಜಿಲೆಂಡು ಮತ್ತು ಸೌತ್ ಆಫ್ರಿಕಾ ಸೆಮೀಸ್ ಆಡ್ಕೊಂಡು ಬರ್ತಾರೆ. ಫೈನಲ್ಸ್ಗೆ ಯಾರು ಬರ್ತಾರೆ ಅದು ಪ್ರಶ್ನೆ. ನಾವು ವೆಸ್ಟ್ ಇಂಡೀಸ್ ಮೇಲೆ ಇನ್ನೂ ಹೊಡಿಲೇಬೇಕಲ್ಲ. ಡೆಫಿನೆಟ್ಲಿ ಹೊಡಿತೀವಿ ಗುರು. ಈಡನ್ ಗಾರ್ಡನಲ್ಲಿ ವೆಸ್ಟ್ ಇಂಡೀಸ್ ಸೋತಿಲ್ಲದೆ ಇರ್ಬೋದು. ICC ಇದೆಲ್ಲ ನಡೀತಾ ಇದೆ. ಈ ಸಲ ಚೇಂಜ್ ಮಾಡೋಣ ಅದನ್ನು. ಹೆಂಗಾಗುತ್ತೆ ಏನು ಕತೆ ಅಂತ ನೋಡೋಣ. ಒಳ್ಳೆ ಮಜಾ ಅಂತೂ ಇದೆ. ಬಟ್ ಪಾಕಿಸ್ತಾನ್ಗೆ ಆಸೆ ಚಿಗುರಿದೆ ಇವೆಲ್ಲ ಹೇಳ್ತಾರೆ. ಬಟ್ ರನ್ ರೇಟಲ್ಲಿ ಎಲ್ಲಿ ಪಾತಾಳದಲ್ಲಿದ್ದಾರೆ ಅವ್ರು. ಇವಾಗ ನಾಳೆ ಮ್ಯಾಚು ಶ್ರೀಲಂಕಾ ಮೇಲೆ ಆಡೋದು. ಫಸ್ಟ್ ಆಫ್ ಆಲ್ ಗೆಲ್ತಾರಾ ಇಲ್ವೋ ಅದೇ ಪ್ರಶ್ನೆ ಅವರಿರೋ ಪರಿಸ್ಥಿತಿಲಿ. ಆಯಿತು ಗೆದ್ದರು ಅಂತೂ ಅವರು ರನ್ ರೇಟಲ್ಲಿ ನ್ಯೂಜಿಲೆಂಡ್ಗಿನ ಮೇಲೆ ಬರಬೇಕು ಅಂದರೆ ಕ್ಯಾಲ್ಕುಲೇಷನ್ಸ್ ಪ್ರಕಾರ 61 ರನ್ ಮಾರ್ಜಿನ್ನು, 64 ರನ್ಸಿಂದ. ಅಕಸ್ಮಾತ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 200 ಏನಾದ್ರು ಹೊಡೆದ್ರು ಅಂತಂದರೆ ಅವ್ರನ್ನ 140 ಒಳಗಡೆ ಆಲ್ಔಟ್ ಮಾಡಬೇಕು. ಆ ಥರ ಇದೆ. ಅದು ಬಿಟ್ಟರೆ ಈಗ ಚೇಸ್ ಮಾಡಬೇಕು ಅಂತಂದರೆ ಅವ್ರೇನಾದ್ರು 200 ರನ್ ಹೊಡೆದಿದ್ರು ಅಂತಂದರೆ ಇವ್ರು 13 ಓವರಲ್ಲೇ ಚೇಸ್ ಮಾಡಬೇಕು. 13 ಓವರಲ್ಲೇ ಮುಗಿಸ್ಬಿಟ್ರೆ ಮ್ಯಾಚ್ನ, ಆವಾಗ ಇವ್ರಿಗೆ ಚಾನ್ಸ್ ಇರೋದು. ಆದರೆ ಆಗೋದೇ ಇಲ್ವಾ ಇವೆಲ್ಲ ಅಂತಂದರೆ ಆಗ್ಬೋದು. ಬಟ್ ತುಂಬ ದೂರದ ಮಾತು, ಆಗದೇ ಇರೋ ಕೆಲಸ. ಪಾಕಿಸ್ತಾನ ಪರಿಸ್ಥಿತಿ ಇವೆಲ್ಲ ನೋಡಿದ್ರೆ ಶ್ರೀಲಂಕಾ ಅವ್ರೂ ಥರ ಗಾಯಗೊಂಡ ಹುಲಿಗಳು. ಮೊದಲೇ ಸಿಂಹಗಳವರು, ಸಿಂಹಳಿಯರು. ಸೊ ಏನಾಗ್ತಾರೆ ಅಂತ ನೋಡೋಣ. ಇದ್ರ ಜೊತೆಗೆ ಒಂದೇ ಒಂದು ಬೇಜಾರಿನ ವಿಷಯ, ನೆನ್ನೆನೇ ಆವಾಗಲೇ ಹೇಳ್ದಂಗೆ ಕರ್ನಾಟಕ ರಣಜಿ ಪರಿಸ್ಥಿತಿ ಹೋಯ್ತು. ಮ್ಯಾಚು ಆಲ್ಮೋಸ್ಟ್ ಹೋದಂಗೆ ಲೆಕ್ಕ. ಇನ್ನು ನಾಳೆ ಕೊನೆಯ ದಿನ. ನಾವು 293ಕ್ಕೆ ಅದಕ್ಕೆ ಎಷ್ಟಕ್ಕೋ ಆಲ್ಔಟ್ ಬೇರೆ ಆಯಿತು. ಆ ಅಂಪೈರ್ಗಳ್ಗೆ ಅದೇನೋ ಕಾಣಲ್ವೋ ಏನೋ. ಹಿಸ್ಟಾರಿಕಲಿ ನಮ್ಮ ರಣಜಿನಲ್ಲಿ ಅಂಪೈರ್ಗಳು ನಮ್ಮ ಕರ್ನಾಟಕದವ್ರು ಕಂಡ್ರೆ ಆಗಲಾಗರು. ಅದೇನು ಮಾಡ್ತಾರೋ, ಇನ್ಕ್ಲೂಡಿಂಗ್ ಇವಾಗಿರೋ DRS ಥರ್ಡ್ ಅಂಪೈರ್ಗಳು. ಆ ಕೃತಿಕ್ ಕೃಷ್ಣಂದು ಇವತ್ತು ಔಟೇ ಇರಲಿಲ್ಲ. ಅದು ಹೆಂಗೋ ಎಡ್ಜಾಗಿದೆ. ಎಲ್ಲ ಬೆನಿಫಿಟ್ ಆಫ್ ದ ಡೌಟು ಬ್ಯಾಟ್ಸ್ಮನ್ಗೆ ಕೊಟ್ಬಿಟ್ಟು ಏನೋ ಒಂದು ಮಾಡ್ಬೋದಾಯಿತು. ಐ ಡು ನಾಟ್ ಹ್ಯಾವ್ ಕನ್ಕ್ಲೂಸಿವ್ ಎವಿಡೆನ್ಸ್ ಅಂದ್ಬಿಟ್ಟು ಮಠ ಹತ್ತಿಸ್ಬಿಟ್ರು. ಹೋಯ್ತು ಕೃತಿಕ್ ಕೃಷ್ಣ ಪಾಪ. ಔಟ್ ಆದಮೇಲೆ ಮಯಾಂಕ್ ಅಗರ್ವಾಲನು ಮಠ ಸೇರ್ಕೊಂಡು. ಆದ್ರೆ ಆ ಕಡೆ ಅಕಿಬ್ ನಬಿ ಏನು ಗುರು, ಆ ಮನುಷ್ಯ ಬೌಲಿಂಗ್ ಮಾಡಿದ 5 ವಿಕೆಟು. ಸಖತ್ ಬೌಲರ್. ಜಮ್ಮು ಆ್ಯಂಡ್ ಕಾಶ್ಮೀರ ಅಪ್ರಿಷಿಯೇಟ್ ಮಾಡಲೇಬೇಕು. ಡೆಲ್ಲಿ ಕ್ಯಾಪಿಟಲ್ಸ್ ಫುಲ್ ಖುಷಿಯಾಗ್ಬಿಟ್ಟಿರ್ತಾರೆ. ಸಖತ್ ಬೌಲರು ಜೋಬ್ಗೆ ಹಾಕ್ಕೊಂಡಿದ್ದೀವಿ ಅಂತ. ನೋಡೋಣ. IPL ಫುಲ್ ಮಜಾ ಅಂತೂ ಇರುತ್ತೆ. ಬಟ್ ರಣಜಿನಲ್ಲಿ ಹೋಯ್ತು. ಇನ್ನೇನು ಅವರು ಫಾಲೋನೇನು ಕೊಡಲಿಲ್ಲ. ಅವರೇ ಮತ್ತೆ ಬ್ಯಾಟಿಂಗ್ ಆಡ್ತಿದ್ದಾರೆ. 4 ವಿಕೆಟ್ ಹೋಗಿದೆ. ಆ ಮನುಷ್ಯ ಇನ್ನೇನು ಸೆಂಚುರಿ ಹಾಕೋ ಪರಿಸ್ಥಿತಿನೂ ಇದೆ. ಏನಾಗುತ್ತೋ ಸುಮ್ಮನೆ ಒಂದು ಫಾರ್ಮಾಲಿಟೀಸ್ ನೋಡ್ಕೋಬೇಕು. ಗೆದ್ದುಬಿಡ್ತಾರೆ. ಗೆಲ್ಲಕ್ಕಂತೂ ಚಾನ್ಸ್ ಇಲ್ಲ. ನಮ್ಮನ್ನು ಪೂರ್ತಿ ಆಲ್ಔಟ್ ಮಾಡೋಕ್ಕಾಗಲ್ಲ ಇನ್ನು ಮಿಕ್ಕಿರೋ 3 ಸೆಷನ್ನಲ್ಲಿ. ಡೆಫಿನೆಟ್ಲಿ ಆಗಲ್ಲ. ಬಟ್ ನಾಳೆ ಮ್ಯಾಚು ಶ್ರೀಲಂಕಾ ಮತ್ತು ಪಾಕಿಸ್ತಾನ. ಅದು ಮಜಾ ಇರುತ್ತೆ. ನೋಡೋಣ. ಮತ್ತು ವೆಸ್ಟ್ ಇಂಡೀಸು ಭಾನುವಾರ ಏನಾಗುತ್ತೋ. ಹೀಗೆ ಒಳ್ಳೆ ಕ್ಯೂರಿಯಾಸಿಟಿ ಅಂತೂ ಸೂಪರಾಗಿ ಬಿಲ್ಡಾಗಿದೆ. ಹೀಗೆ ನೋಡ್ತಾ ಇರಿ. ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೇಗ ಮಾಡಿಬಿಟ್ಟು 5,000 ಸಬ್ಸ್ಕ್ರೈಬರ್ಸ್ ಬೇಗ ಆಗಿಬಿಡಬೇಕು. ನಾನು ಕಾಯ್ತಾ ಇರ್ತೀನಿ. ಕಮೆಂಟ್ಸ್ ಕೂಡ ಮಾಡಿ, ಲೈಕ್ ಒತ್ತಿ. ಸಿಗ್ತಾ ಇರೋಣ ಹೀಗೆ. ಬಾಯ್.